ಅನುಸ್ವಾರ ಮತ್ತು ವಿಸರ್ಗಗಳು ಯಾವುದು ಅಂತ ಆಯ್ಕೆಗಳು ಇರ್ತವೆ. ನಾವು ಆಯ್ಕೆಗಳು 4 ಆಯ್ಕೆಗಳು ಯಾವುದು ಎನ್ನುವುದನ್ನು ಎಲ್ಲ ಬಾರಿಯೂ ಕೂಡ ನಾನು ನಿಮಗೆ ಹೇಳೋದಿಲ್ಲ. ಸರಿ ಉತ್ತರದತ್ತ ನೇರವಾಗಿ ಹೋಗ್ತೇನೆ. ಇಲ್ಲಿ ಅನುಸ್ವಾರ ಅಂತ ಹೇಳಿದರೆ ನಾವು ಸಾಮಾನ್ಯವಾಗಿ ಹೇಳುವಂತಹ ರೂಢಿ ಭಾಷೆ 0 ಎನ್ನುವಂಥದ್ದು, ಶೂನ್ಯವನ್ನು ನಾವು ಅನುಸ್ವಾರ ಅಂತ ಕರೀತೇವೆ. ಆದರೆ ಕನ್ನಡ ಅಕ್ಷರಗಳ ಇತಿಹಾಸದಲ್ಲಿ ಅದಕ್ಕೆ 0 ಎನ್ನುವುದನ್ನು ಹೇಳೋದಿಲ್ಲ, ಆ ಹೆಸರಿನಿಂದ ಕರೆಯೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂತ ಹೇಳಿದರೆ ನಾವು ಗಮನಿಸಬೇಕಾದಂತಹ ಅಂಶ ಯಾವುದು ಅಂತ ಹೇಳಿದರೆ, ಅನುಸ್ವಾರ ಹಾಕುವಂತಹ ಈ 0 ಎನ್ನುವಂತಹ ಆ ರೂಢಿ ಮಾತು ಅದು ಅನುಸ್ವಾರ ಅಂದರೆ ಒಂದು ಶೂನ್ಯವಾದಂತಹ ಅಂಶವನ್ನು ಹೇಳುವಂಥದ್ದು. ಆದರೆ ಹಳಗನ್ನಡ ಕಾಲದಿಂದಲೂ, ಅದರಲ್ಲೂ ಮುಖ್ಯವಾಗಿ ಪೂರ್ವದ ಹಳಗನ್ನಡದ ಕಾಲದಲ್ಲಿ ಇದನ್ನು 0ಯ ರೀತಿಯಲ್ಲಿ ಅಥವಾ ಈ ಆಕಾರದಲ್ಲಿ ಆ ಅಕ್ಷರವನ್ನು ನಮೂದಿಸುವಂತಹ ಪರಿಪಾಠ ಇರಲಿಲ್ಲ. ಅಲ್ಲಿ ಎಲ್ಲವೂ ಕೂಡ ಮ ಎನ್ನುವಂತಹ ಅಕ್ಷರದಿಂದ ಅದನ್ನು ಹೇಳ್ತಾ ಇದ್ರು. ಇದನ್ನು ನಾವು ಗಮನಿಸಬೇಕು. ಆದ್ದರಿಂದ ಈ ಅಕ್ಷರ ಹೊಸಗನ್ನಡದ ಪ್ರಭಾವದಿಂದ ಅದು ಅನುಸ್ವಾರವಾಗಿ ಅದು ರೂಢಿ ಬಂದಿದೆ. ಈ ರೀತಿಯ ಅಕ್ಷರವನ್ನು, ಚಿಹ್ನೆಯನ್ನು, ಸಂಕೇತವನ್ನು ಬಳಸಿ ಅದನ್ನು ಬಳಸುವಂಥದ್ದು ಇದೆ. ನಿಜ ಅರ್ಥದಲ್ಲಿ ಹಳಗನ್ನಡ ಕಾಲದಲ್ಲಿ ಅದನ್ನು ನು ಎನ್ನುವಂತಹ ಅಕ್ಷರದಲ್ಲಿ ಅದನ್ನು ಹೇಳ್ತಾ ಇದ್ರು.